ನಮಸ್ಕಾರ, ಸರ್ವಾದಿ ವ್ಲಾಗ್ಸ್ಗೆ ಸ್ವಾಗತ. ನಾವಿವತ್ತುಂಟಲ್ಲ ಕೊಡಚಾದ್ರಿ ಬೆಟ್ಟಕ್ಕೆ ಹೋಗ್ಲಿಕ್ಕೆ ಅಂತ ಹೊರಟದ್ದು. ಹಾಗೆ ಈಗ 2 ಕಾರಾಗಿ ಹೋಗ್ತಾ ಇದ್ದೇವೆ. ನಾವು ಒಂದು ಕಾರಲ್ಲಿ ಉಂಟಲ್ಲ, ನಾವು ಕಸಿನ್ಸ್ ಎಲ್ಲ ಇದ್ದೇವೆ ಒಟ್ಟಿಗೆ. ಹಾಗೆ ಮತ್ತೊಂದು ಕಾರಲ್ಲಿ ಚಿಕ್ಕಪ್ಪ, ಅತ್ತೆ, ಅಜ್ಜ ಮತ್ತು ಅಮ್ಮ, ಇಷ್ಟು ಜನ ಇದ್ದರು. ಹಾಗೆ 2 ಕಾರಾಗಿ ನಾವು ಹೋಗ್ತಾ ಇದ್ದೇವೆ. ಈಗ ನಾವೀಗ ಫಸ್ಟ್ ಹೋಗೋದು ನಿಶಾತ್ತೆಯ ಮನೆಗೆ ಹೋಗೋದು, ಮತ್ತು ಅಲ್ಲಿಂದ ಉಂಟಲ್ಲ ನಾವು ಕೊಡಚಾದ್ರಿ ಟ್ರಕ್ಕಿಂಗಿಗೆ ಹೋಗೋದು. ನಾವು ಹೋಗುವಾಗ ಉಂಟಲ್ಲ, ನಾವು ಒಂದು ಕಡೆ ರೈಟ್ ತಿರುಗಬೇಕಿತ್ತು. ಅದು ಮೊದಲಿನ ಟರ್ನಲ್ಲಿ ತಿರುಗುವ ಬದಲು ನೆಕ್ಸ್ಟ್ ಸ್ವಲ್ಪ ಕಿಲೋಮೀಟ್ರ್ ಮುಂದೆ ಹೋಗಿ ಆಮೇಲೆ ತಿರುಗಿದ್ವಿ, ಆಯಿತಾ. ಹಾಗೆ ನಾವು ಬೇರೆ ಕಡೆ ರೋಡಲ್ಲಿ ಆಗಿ ಮತ್ತು ನಮ್ಮ ಊರೆಲ್ಲ ಇನ್ನೊಂದು ಕಡೆ ರೋಡಲ್ಲಿ ಆಗಿ ಹೋದಾಗ ಆಯಿತು. ಹಾಗೆ ನಾವು ಹೋದಾಗ ನೋಡಿ ಈ ಥರ ನಮ್ಮ ಊರಿನ ರೋಡ್ ಆಗೇ ಇತ್ತು, ಹೈವೇ ಸಿಗಲಿಲ್ಲ ನಮಗೆ. ಹಾಗೆ ಈ ಥರ ಕಾಡಿನ ಮಧ್ಯೆ ಹೋಗ್ತಾ ಇದ್ದೇವೆ ಈಗ. ಹಾಗೆ ನಿಶಾತೆಯ ಮನೆಗೆ ನಾವೀಗ ರೀಚ್ ಆದ್ವಿ. ಇನ್ನೀಗ ಇಲ್ಲಿ ಒಂದು ಊಟ ಎಲ್ಲ ಮಾಡಿ ಸ್ವಲ್ಪ ರೆಸ್ಟ್ ಎಲ್ಲ ತೆಕೊಂಡುಂಟಲ್ಲ, ಆಮೇಲೆ ನಾವು ಟ್ರಕ್ಕಿಂಗಿಗೆ ಹೊರಡೋದು. ಹಾಗೀಗ ಟ್ರಕ್ಕಿಂಗಿಗೆ ಹೊರಟದ್ದು. ಇಲ್ಲಿ ಆ್ಯಕ್ಚುಲಿ ಟ್ರಕ್ಕಿಂಗಿಗೆ ಉಂಟಲ್ಲ, ಕೊಡಚಾದ್ರಿ ಬೆಟ್ಟಕ್ಕೆ ನಡ್ಕೊಂಡು ಸಹ ಕೆಳಗಿಂದಲೇ ಹೋಗ್ಲಿಕ್ಕೆ ಆಗ್ತದೆ, ಅಥವಾ ಜೀಪಲ್ಲಿ ಒಂದು ಸ್ವಲ್ಪ ದೂರ ತನಕ ಜೀಪಲ್ಲಿ ಮೇಲೆ ಹೋಗಿ ಆಮೇಲೆ ಅಲ್ಲಿಂದ ಟ್ರಕ್ಕಿಂಗ್ ಸ್ಟಾರ್ಟ್ ಮಾಡಲಿಕ್ಕೆ ಸಹ ಆಗ್ತದೆ. ನಾವಿವತ್ತೀಗ ಜೀಪಲ್ಲಿ ಹೊರಟದ್ದು. ನೀವು ಕೆಳಗಿಂದಲೇ ಹೋಗಬೇಕು ಅಂತಿದ್ರೆ ಉಂಟಲ್ಲ, ಸಾಧಾರಣ ಒಂದು 6-7 ಗಂಟೆಗಳು ಬೇಕಾಗ್ತದೆ ನಡ್ಕೊಂಡು ಹೋಗಲಿಕ್ಕೆ. ನಾವು 2 ಜೀಪಲ್ಲಿ ಹೊರಟದ್ದು. ಅಲ್ಲಿಗ ಸ್ವಲ್ಪ ದೂರ ಹೋದಾಗ ಒಂದು ಜೀಪಿದು ಟೈರ್ ಪಂಚರ್ ಆಯ್ತಾಯ್ತಾ ಹಿಂಗಿದು. ಹಾಗೆ ಅವರೀಗ ಟೈರ್ ಪಕ್ಕ ಬದಲಿಸ್ತಾ ಇದ್ದಾರೆ. ಆಮೇಲೆ ನಮ್ಮ ಪಯಣ ಮುಂದೆ ಹೋಗ್ತದೆ.
ಹಾಗೀಗ ನಮ್ಮದು ಇದಕ್ಕೆ ಎಂತ ಹೇಳುದು, ಟ್ರಕ್ಕಿಂಗ್ ಹೇಳುದು, ಜೀಪ್ ಟ್ರಕ್ಕಿಂಗ್, ಆಫ್ ರೋಡ್ ಡ್ರೈವಿಂಗ್, ಆಫ್ ರೋಡ್ ಆಫ್ ರೋಡ್ ಜೀಪಿಂಗ. ನೋಡಿ ಫುಲ್ ಧೂಳು ನೋಡಿ, ಜೀಪ್ ಎಲ್ಲ ಬರ್ತುಂಟು ತುಂಬಾ ಕಾಡು ನಾಶ ಆಗಿದೆ. ಇದು ಕರ್ನಾಟಕದ ಮಣ್ಣು, ಕಲ್ಲು ಮಾಡಿ ಅದು ಅಲ್ಲೇ ಆಯ್ತು. ಈ ಸೈಡ್ ಒಂದದು, ಆ ಸೈಡ್ ಒಂದು ಈ ರೋಡಲ್ಲಿ ಜೀಪುಗಳು ಮಾತ್ರ ಹೋಗುದು. ನಾವು ಜೀಪು ಬಾಡಿಗೆಗೆ ಅದರಲ್ಲಿ ಕಳಗೆ ಮಾಡಿ ಆಮೇಲೆ ಹೋಗಬೇಕಾಗ್ತದೆ. ನಮ್ಮ ಪ್ರೈವೇಟ್ ಗಾಡಿಯಲ್ಲಿ ಎಲ್ಲೋ ಸಹ ಮಾಡೋದಿಲ್ಲ ಅಂತ ಇಲ್ಲಿ ಇದ್ರೂ ಸಹ ಹತ್ತಲಿಕ್ಕಿಲ್ಲ ಈ ರೋಡಲ್ಲಿ, ಆ ಥರ ಉಂಟು ರೋಡು. ಮತ್ತು ನಡ್ಕೊಂಡೇ ಟ್ರಕ್ಕಿಂಗ್ ಮಾಡೋರಿಗೆ ನಡ್ಕೊಂಡು ಮಾಡ್ಬೋದು, ಮಾತ್ರ 6-7 ಗಂಟೆಗಳು ಬೇಕಾಗ್ತದೆ. ಇದಾದರೆ ಜೀಪಲ್ಲೇ ಮೇಲೆ ತನಕ ಹೋಗಿ ಬಿಟ್ಟರೆ ಆಮೇಲೆ ಸಾಧಾರಣ ಒಂದು ಗಂಟೆ 3/4 ಗಂಟೆ ನಡಿಲಿಕ್ಕೆ ಇರ್ತದೆ ಅಷ್ಟೇ ಮೇಲೆ ಟಾಪಿಗೆ ಹೋಗಲಿಕ್ಕೆ. ಜೀಪಲ್ಲಿ ಹೋಗಿ ಒಂದು 3/4 ದಾರಿ ರೀಚ್ ಆಗ್ಲಿಕ್ಕೆ ಆಗುವಾಗ ಈ ಥರ ಒಂದು ಫಸ್ಟ್ ಒಂದು ವ್ಯೂ ಪಾಯಿಂಟ್ ಸ್ವಲ್ಪ ಸಿಗ್ತದೆ. ಹಾಗೆ ಅಲ್ಲಿ ಒಮ್ಮೆಲ್ಲ ನಿಲ್ಲಿಸ್ತಾರೆ, ಜೀಪೆಲ್ಲ ಇಳಿದು ಫೋಟೋ ಎಲ್ಲ ನಮಗೆ ತೆಗೆದುಕೊಳ್ಬೋದು. ಆಮೇಲೆ ನಮ್ಮನ್ನು ವಾಪಸ್ಸಲ್ಲಿ ಮೇಲೆ ಜೀಪಲ್ಲಿ ಕರ್ಕೊಂಡು ಹೋಗ್ತಾರೆ ಟಾಪ್ ಎಂಡಿಗೆ. ಮೋಡ ಮೋಡ ಮಳೆ ಮೋಡ ಯಪ್ಪ ಎಂತ ಗಾಳಿಯಾ. ಈಗ ಟ್ರಕ್ಕಿಂಗ್ ಪಲ್ಲೆ ಹೊರಟದಾತ ಅವ್ಯಾಕಲ್ಲಿ ಮಾಡುವ
ಪೋಯ್ ಪೋಯ್ ಪೋಯ್. ಫುಲ್ಲು ಮೋಡ ಆಯ್ತಾ ನೋಡಿ ಯಾವ ಥರ ಇದೆ ವಾತಾವರಣ. ಮಾತಾಡಲಿಕ್ಕೆ ತ್ರಾಣ ಇಲ್ಲ ಆಯ್ತಾ.
ಇದೊಳ್ಳೆ ಜುರಾಸಿಕ್ ಪಾರ್ಕಿಗೆ ಬಂದಾಗ ಉಂಟು. ನಾವೀಗ ರಿಟರ್ನ್ ಬರೋದು, ಸ್ವಲ್ಪ ಬೇರೆ ದಾರಿಯಾಗಿ ಬರ್ತಾ ಇರೋದು. ನೋಡಿ ಯಾವ ಥರ ಇದೆ ಅಂತ ದಾರಿ. ಹೂ ಹೂ ಹೂ. ಫೈನಲಿ ರೀಚ್, ಕೆಳಗೆ ರೀಚ್ ಆದ್ವಿ. ಮೊಬೈಲ್ ಇದೆ ಮತ್ತೆ ಆಯ್ತ. ಬಾಯ್ 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 ಬಾಯ್. ಹಾಗೆ ನೋಡಿ, ರಾತ್ರಿ ನಾವು ಅವರ ಮನೆಯಲ್ಲಿ ಊಟ ಮಾಡಿ ವಾಪಸ್ ನಮ್ಮ ಮನೆಗೆ ಹೊರಟ್ವಿ. ಮಂಗಳೂರು ರೀಚ್ ಆಗ್ಲಿಕ್ಕೆ ಆಗುವಾಗ ಜೋರು ಮಳೆ ಇತ್ತಾಯ್ತಾ. ನೋಡಿ ಯಾವ ಥರ ಮಳೆ ಬರ್ತಾ ಇದೆ ಅಂತ. ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯ್ತಾ ಕೊಡಚಾದ್ರಿ ಬೆಟ್ಟ ಹತ್ತಿದ್ದು. ಸ್ವಲ್ಪ ಸಹ ಸುಸ್ತೆ ಅಂತ ಹಾಗೇನಾಗಲಿಲ್ಲ, ಒಳ್ಳೇದಿತ್ತು. ನೀವು ಸೊಮ್ಮೆ ಹೋಗಿ. ಹಾಗೆ ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.